ವೀಕ್ಷಕರ ಕಾಂಗ್ರೋ ಪಡೆಗಳ ವಿರುದ್ಧ ವಿಶ್ವ ದಾಖಲೆ ಬರೆದ ರೋಹಿತ್ ಶರ್ಮಾ. ಹೌದು ವೀಕ್ಷಕರೇ, ಕೇವಲ ಒಂದೇ ಓವರ್ನಲ್ಲಿ 36 ರನ್ ಬಾರಿಸಿದ್ದು. ಹಾಗೆ ವೀಕ್ಷಕರೇ, ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ವೀಕ್ಷಕರೇ, ನಿನ್ನೆ ನಡೆದಿದ್ದ ಸೆಂಟ್ ಲೂಸಿಯಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಇಂಡೋ ಹಾಗೂ ಆಸೀಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಆಸೀಸ್ ಪಡೆಗೆ ಮಾಡುವಿಲ್ಲವೇ ಮಡಿ ಪಂದ್ಯವಾಗಿತ್ತು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯವನ್ನು ರೋಹಿತ್ ಪಡೆಯು ಸೇಡಿನ ಸಮರವೆಂದು ತಿಳಿದುಕೊಂಡು ಈ ಒಂದು ಪಂದ್ಯದಲ್ಲಿ 24 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಹೌದು ವೀಕ್ಷಕರೇ, ರೋಹಿತ್ ಶರ್ಮಾ ಅವರು ಕೂಡ ಭರ್ಜರಿಗೆ ಬ್ಯಾಟ್ ಬೀಸಿದ್ದು. ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ವೀಕ್ಷಕರೇ, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಹಾಗೂ ಟೀಮ್ ಇಂಡಿಯಾ ತಂಡದ ಈ ಪ್ರದರ್ಶನಕ್ಕೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ಹಾಗೂ ರೋಹಿತ್ ಶರ್ಮಾ ಎಂದು ಟೈಪ್ ಮಾಡಿ ಸಣ್ಣ ಮಾಡಿ. ಹೌದು ವೀಕ್ಷಕರೇ, ನಿನ್ನೆ ಜೂನ್ 24ರಂದು ಆಸ್ಟ್ರೇಲಿಯಾ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಆಸೀಸ್ ತಂಡವು ಟೀಮ್ ಇಂಡಿಯಾ ತಂಡವನ್ನು 205 ರನ್ಗಳಿಗೆ ಕಟ್ಟಿಹಾಕಿತು. ಹೌದು ವೀಕ್ಷಕರೇ, ಭಾರತ ತಂಡದ ಪರ ರೋಹಿತ್ ಶರ್ಮಾ ಅವರು ಭರ್ಜರಿಗೆ ಬ್ಯಾಟ್ ಬೀಸಿದ್ದು. ಹಾಗೆ ವೀಕ್ಷಕರೇ, ಕೇವಲ ಎದುರಿಸಿದ 41 ಎಸೆತಗಳಲ್ಲಿ 92 ರನ್ ಸಿಡಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಇದರೊಂದಿಗೆ 7 ಬೌಂಡ್ರಿ ಹಾಗೂ 8 ಸಿಕ್ಸರ್ ಸಿಡಿಸಿದ್ದು. ಹಾಗೆ ವೀಕ್ಷಕರೇ, 224 ಸ್ಟ್ರೈಕ್ ರೇಟ್ನೊಂದಿಗೆ ಭರ್ಜರಿಗೆ ಬ್ಯಾಟ್ ಬೀಸಿದ್ದಾರೆ. ಇನ್ನು ವೀಕ್ಷಕರೇ, ಇದೇ ಪಂದ್ಯದಲ್ಲಿ ಮಿಚೆಲ್ ಸ್ಟಾರ್ಕ್ ಅವರ ಓವರ್ನಲ್ಲಿ ರೋಹಿತ್ ಶರ್ಮಾ ಅವರು 29 ರನ್ ಬಾರಿಸಿದ್ದು. ಹಾಗೆ ವೀಕ್ಷಕರೇ, ಒಂದೇ ಓವರ್ನಲ್ಲಿ 3 ಸಿಕ್ಸರ್ ಹಾಗೂ 2 ಬೌಂಡ್ರಿಗಳೊಂದಿಗೆ ಭರ್ಜರಿಗೆ ಬ್ಯಾಟ್ ಬೀಸಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ICC ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭಾರತ ತಂಡದ ನಾಯಕನಾಗಿ ಈ ರೀತಿಯಾಗಿ ಭರ್ಜರಿಯಾಗಿ ಪ್ರದರ್ಶನ ತೋರಿದ್ದು ಇದೊಂದು ಹೊಸ ದಾಖಲೆಯಾಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿ.